ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 8ನೇ ತರಗತಿಯ ಘನ ಮತ್ತು ಘನಮೂಲಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಎಕ್ಸಸೈಸ್ 6.1 ಅನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಕೊನೆಯದಾಗಿ 3ನೇ ಪ್ರಶ್ನೆವರೆಗೆ ಡಿಸ್ಕಸ್ ಮಾಡಿದ್ವಿ. ಹಿಂದಿನ ವಿಡಿಯೋಗಳನ್ನು ನೀವು ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇವಾಗ ಮುಂದುವರೆದು 4ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. 4ನೇ ಪ್ರಶ್ನೆ ಈ ರೀತಿಯಾಗಿದೆ. 4ನೇ ಪ್ರಶ್ನೆ, ಪರೀಕ್ಷಿತನು ಪ್ಲಾಸ್ಟಿಕ್ನಿಂದ 5 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ 5 ಸೆಂಟಿಮೀಟರ್ಗಳಷ್ಟು ಉದ್ದದ ಅಂಚುಗಳನ್ನು ಒಂದು ಆಯತಘನವನ್ನು ಮಾಡ್ತಾನೆ ಎನ್ನುವಂಥದ್ದು. ಓಕೆ, ಇವಾಗ ನಮಗೆ ಪ್ರಶ್ನೆಯನ್ನು ಇನ್ನೊಂದು ಸರಿ ಓದ್ತೀನಿ, ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಪರೀಕ್ಷಿತ ಪ್ಲಾಸ್ಟಿಕ್ನಿಂದ ಮಾಡಿದ 5 ಸೆಂಟಿಮೀಟರ್ 2 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ಗಳಷ್ಟು ಉದ್ದದ ಅಂಚುಗಳನ್ನು ಒಂದು ಆಯತದ ಘನವನ್ನು ಮಾಡ್ತಾನೆ. ಹಾಗಾದರೆ ಆ ಒಂದು ಘನವನ್ನು ಮಾಡಲು ಇಂತಹ ಎಷ್ಟು ಆಯತ ಘನಗಳು ಬೇಕಾಗುತ್ತವೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಯನ್ನು ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಚೌಕ ಘನದ ಬಾಹುಗಳು ಕೊಟ್ಟಿದ್ದಾರೆ ನಮಗೆ. ಈ ಒಂದು ಬಾಹುಗಳನ್ನು ಕೊಟ್ಟಿದ್ದಾರೆ. ಎಷ್ಟಿದೆ? 5 ಸೆಂಟಿಮೀಟರ್ ಇದೆ, ಇನ್ನೊಂದು 2 ಸೆಂಟಿಮೀಟರ್, ಅಗೇನ್ ಇದು ಕೂಡ 5 ಸೆಂಟಿಮೀಟರ್ ಇದೆ. ಹಾಗಾದರೆ ಆಯತ ಘನದ ಘನಫಲ ಚೌಕ ಘನದ ಘನಫಲವನ್ನು ಕಂಡುಹಿಡಿಯುವಂತಹ ಸೂತ್ರ ಏನಿದೆ? ಎ ಕ್ಯೂಬ್ ಅಂತ ಇದೆ. ಹಾಗಾದರೆ ಎ ಕ್ಯೂಬ್ ಅಂದರೆ ಏನಿದೆ? 3 ಘನಗಳ ಒಂದು 5 × 2 × 5 ಅಂತ ಇದೆ. ಟೋಟಲ್ ಆಗಿ 50 cm ಸ್ಕ್ವೇರ್ ಎನ್ನುವಂಥದ್ದು, cm ಕ್ಯೂಬ್ ಎನ್ನುವಂಥದ್ದು ಏನಾಗುತ್ತೆ? ಆಯತ ಘನದ ಈ ಒಂದು ಚೌಕದ ಘನಫಲ ಆಗಿರುತ್ತೆ. ಹಾಗಾದರೆ ಎಷ್ಟು ಅಲ್ಲಿ ಈ ಒಂದು ಇಷ್ಟು ಉದ್ದದ ಅಂಚುಗಳನ್ನು ಹೊಂದಿರುವಂಥ ಆಯತ ಘನವನ್ನು ಮಾಡ್ತಾನೆ. ಹಾಗಾದರೆ ಆ ಒಂದು ಘನವನ್ನು ಮಾಡಲು ಎಷ್ಟು ಆಯತದ ಘನಗಳು ಬೇಕಾಗ್ತದೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ 50 ಅಂತ ನಮಗೆ ಆನ್ಸರ್ ಸಿಕ್ಕಿದೆ. ಇದರ ಅಪವರ್ತನಗಳನ್ನು ನೋಡೋಣ. 2 25 50, 5 5 25, 5 1 5. ಇವಾಗ ಏನಾಗ್ತದೆ? 2 ಇದೆ, 5 × 5. ಇವಾಗ ಇದನ್ನು ನಾವು ಘನ ಅಂತ ಮಾಡಬೇಕಾದ್ರೆ 3 ಸಂಖ್ಯೆಗಳ ಘನವನ್ನು ಇರಬೇಕಾಗಿತ್ತು. ಬಟ್ ಇಲ್ಲಿ 2 × 2 × 5 ಈ ರೀತಿಯಾಗಿದೆ. ಈಗ 2 ಕ್ಯೂಬ್ ಆಗಬೇಕಾದ್ರೆ ಈ 2ಕ್ಕೆ ಎಷ್ಟರಿಂದ ಗುಣಿಸಬೇಕು? ಅಗೇನ್ 2ರಿಂದ ಮತ್ತೆ ಗುಣಿಸಬೇಕು. ಆವಾಗ ಏನಾಗುತ್ತೆ? 2 ಕ್ಯೂಬ್ ಆಗುತ್ತೆ. ಹಾಗಾದರೆ ಈ 3 ಸಂಖ್ಯೆಗಳ ಇನ್ನೊಂದು ಗ್ರೂಪ್ ಆಗಬೇಕಾದ್ರೆ 5 × 5 ಇನ್ನೊಂದು ಎಕ್ಸ್ಟ್ರಾ ಏನು ಬೇಕು? 5 ಬೇಕು, ಹೌದಲ್ವಾ? ಹಾಗಾಗಿ 5 × 5 × 5. ಈಗ ಇದೇನಾಗುತ್ತೆ? ಸಂಪೂರ್ಣವಾಗಿ ಒಂದು ಘನ ಆಗುತ್ತೆ. ಹಾಗಾದರೆ ನಾವು ಎಕ್ಸ್ಟ್ರಾ ಏನನ್ನು ತೊಗೊಂಡ್ವಿ? ಇಲ್ಲಿ 2 × 2 ತೊಗೊಂಡು ಇಲ್ಲಿ 5ಅನ್ನು ತೊಗೊಂಡ್ವಿ. ಓಕೆ, ಇವಾಗ 2 ಕ್ಯೂಬ್ ಆಯಿತು, ನೆಕ್ಸ್ಟ್ 5 ಕ್ಯೂಬ್ ಆಯಿತು. ಅಂದರೆ ಇವಾಗ ಎಕ್ಸ್ಟ್ರಾ ಏನನ್ನು ತೆಗೆದುಕೊಂಡ್ವಿ? 2 × 2 ಇದರಲ್ಲಿ ಒಂದು 5ಅನ್ನು ತೆಗೆದುಕೊಂಡ್ವಿ. ಇದು ಏನಾಯಿತು? 2 4 4 5 25. ಈ 20ಅನ್ನು ನಾವು ಈಗ ನಮಗೆ ಏನು ಸಿಕ್ಕಿದೆ? ಈ ಒಂದು ಘನಫಲದೊಂದಿಗೆ 20ಅನ್ನು ಗುಣಿಸಿದಾಗ ಏನು ಬರುತ್ತೆ? 10,000 ಅಂತ ಹೇಳಿ ಬರುತ್ತೆ. ಹಾಗಾದರೆ ಈಗ ಈ ಪ್ಲಾಸ್ಟಿಕ್ನಿಂದ ತಯಾರಿಸಿದ ಆಯತ ಘನವನ್ನು ಮಾಡುತ್ತಾರೆ. ಹಾಗಾದರೆ ಘನವನ್ನು ಮಾಡಬೇಕಾದ್ರೆ ಎಷ್ಟು ಆಯತ ಘನಗಳು ಬೇಕಾಗ್ತವೆ ಅಂತಂದರೆ 10,000 ಘನಗಳು ಬೇಕಾಗುತ್ತವೆ ಎನ್ನುವಂಥದ್ದನ್ನು ನಾವು ಆನ್ಸರಲ್ಲಿ ಬರೀಬೇಕು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಅಭ್ಯಾಸ 6.1ನಲ್ಲಿ ಎಲ್ಲ ಪ್ರಶ್ನೆಗಳು ಕಂಪ್ಲೀಟ್ ಆದವು. ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ಏನನ್ನು ಡಿಸ್ಕಸ್ ಮಾಡೋಣ? ಅಭ್ಯಾಸ 6.2 ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಏನು ಮಾಡ್ತಾಯಿರಿ? ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಏನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಒಂದು ಚಾನಲ್ ನಿಮಗೆ ಅವಶ್ಯಕತೆ ಇದ್ದರೆ, ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರಿಗೆಲ್ಲ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ. ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ಗಳಾಗಿವೆ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.